सृष्टि के नियंता, विश्व कल्याणकारी, नव सृष्टि के निर्माता, सारे गुणों का भंडार, श्रोति बिंदु करुणा सिंधु, परमात्मा के विशेष संतान, मंच पर आसीन हमारे सप्त शीतलाएं जो कर्नाटक के अलग अलग प्रांतों से आए हुए हैं और यहाँ महाराष्ट्र के, आंध्र प्रदेश के भी भाई बहनी काफ़ी संख्या में हैं। मैं यहाँ के ನಮ್ಮ ಮೀಡಿಯಾ ಸಹೋದರರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ತಮ್ಮೆಲ್ಲರ ಇಚ್ಛೆ ಇರುತ್ತೆ ಕನ್ನಡ ಕಸ್ತೂರಿಯಲ್ಲಿ ಉದ್ಬೋಧನೆ ಆಗಬೇಕು ಅಂತ, ಆದರೆ ಇವರೆಲ್ಲರಿಗೂ ಅರ್ಥ ಆಗಲಿ ಅಂತ ನಾನು ನಿಮ್ಮ ಪರ್ಮಿಷನ್ ತಗೊಂಡು हिंदी माताजी इच्छिस्तेने। बहुत ही सुंदर अलौकिक क्षण है उन सब का भी इस शुभ दिन में, इस हर्ष उल्लास के दिन का आनंद लेने के लिए जो पधारे हैं। आज तो पहले हम थैंक्स देंगे प्रकृति माँ को। मैंने कल से संकल्प रखा है, प्रकृति माँ आप इस कार्यक्रम की सफलता के लिए सहयोग देना, क्योंकि इतने लोगों का भोजन वहाँ वगैरह कहाँ कराएंगे। देखिए हाल पीछे तक बढ़ रहा है, ये बढ़ गई तो कहाँ बिठावे, जितना बड़ा बनाएंगे वो छोटा ही पड़ता रहेगा। ऐसे ईश्वर ಎಲ್ಲರ ಮನಸ್ಸಲ್ಲೂ ಕೂಡ ಅನೇಕ ಉದ್ಧಾರ ಇರ್ಬೋದು. ಓಂ ನಮಃ ಶಿವಾಯ. ನಮ್ಮೆಲ್ಲ ಕಾರ್ಯಗಳು ಸಹ ಗಣಪತಿಗೆ ವಂದಿಸಿ ಪ್ರಾರಂಭವಾಗಿದೆ. ನಮ್ಮೆಲ್ಲರ ಕಾರ್ಯಕ್ರಮಗಳು ಸಹ ಗಣಪತಿಯವರ ಅಪ್ಪನಿಗೆ ವಂದಿಸಿ ಪ್ರಾರಂಭ ಆಗ್ತದೆ. ಗಣಪತಿಯವರ ಅಪ್ಪ ಯಾರು? ಪರಮಾತ್ಮ ಶಿವ. ಪರಮಾತ್ಮ ಶಿವ ವಿಶ್ವದ ಸಕಲ ಜೀವಾತ್ಮರಿಗೆ ಪರಮಪಿತ ಆಗಿದ್ದಾರೆ. ಪರಮಾತ್ಮ ಶಿವ ಪರಮಾತ್ಮನು ಜಗತ್ತೊಬ್ಬನೇ ಇದ್ದಾನೆ. ಆ ಪರಮಾತ್ಮ ಒಬ್ಬನೇ ಯಾರು ಅಂದ್ರೆ ಅವನು ಈಶ್ವರ ಅಂತ ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣ ಹೇಳಿದ್ದಾರೆ. ಉತ್ತಮ ಪುರುಷಸ್ತನ್ಯಃ ಪರಮಾತ್ಮೇ ವಿದಾವೃತಃ ಈ ಲೋಕತ್ರಯಮಾವಿಶ್ಯ ವಿಗತ್ತವೇಶ್ವರಃ ಅಂತ. ಜಗತ್ತಿನಲ್ಲಿ ಅನೇಕ ಜನ ಪರಮಾತ್ಮ ಇಲ್ಲ, ಒಬ್ಬನೇ ಪರಮಾತ್ಮ, ಅವನ ಹೆಸರು ಈಶ್ವರ ಅಂತ. ಅಂತಹ ವಿಶ್ವಕ್ಕೆ ಏಕೈಕ ಈಶ್ವರನಾದಂಥ ಪರಮಾತ್ಮ ಇಂದು ನಾವು ಯಾವ ಸಮಾರಂಭವನ್ನು ಇಲ್ಲಿ ಆಚರಿಸ್ತಾ ಉಪಸ್ಥಿತರಿದ್ದೇವೆ. ಇಂತಹ ಒಂದು ಭವ್ಯ ದಿವ್ಯ ಆನಂದಮಯ ಈ ಒಂದು ಸಮಾರಂಭವನ್ನು ಆಚರಿಸುವಂತಹ ನಮ್ಮ ಆತ್ಮೀಯ ಸೋದರರಾಗಿರ್ತಕ್ಕಂತಹ ಆಜನ್ಮ ಬ್ರಹ್ಮಚಾರಿ ರಾಜಯೋಗಿ ಪ್ರೇಮ್ ಭಾಯಿ ಅಣ್ಣನವರನ್ನ ವಿಶ್ವದ 800 ಕೋಟಿ ಆತ್ಮಗಳಲ್ಲಿ ಪರಮಾತ್ಮ ಸೆಲೆಕ್ಟ್ ಮಾಡಿದ್ದಾನೆ, ಈಶ್ವರ ಸೆಲೆಕ್ಟ್ ಮಾಡಿದ್ದಾನೆ. ಬಹುಶಃ ಎಲ್ಲರೂ ಆನಂದ ಆಗ್ಬೋದು ಮನಸ್ಸಿನಲ್ಲಿ, ನಮ್ಮನ್ನೇ ಸೆಲೆಕ್ಟ್ ಮಾಡಿಲ್ಲ, ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾನೆ ಅಂತ. ನಿಮ್ಮನ್ನೆಲ್ಲ ಸೆಲೆಕ್ಟ್ ಮಾಡೋಕ್ಕೆ ಅವರು ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಮೊಳಕೆಯಲ್ಲಿಯೇ ಇದು ಮರ ಆಗುತ್ತೆ, ಇದು ಸಸ್ಯ ಆಗುತ್ತೆ ಅಂತ ಗೊತ್ತಾಗ್ತದೆ. ಹಾಗೆ ಪರಮಾತ್ಮ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾದಂತಹ ಶರಣರ ಭೂಮಿಯಲ್ಲಿ ಪರಮಾತ್ಮನ ಅನನ್ಯ ರತ್ನಗಳನ್ನು ಸಂಘಟಿಸಲಿಕ್ಕೆ ನಮ್ಮ
ಆತ್ಮೀಯ ಹಿರಿಯ ಸೋದರರಾದಂತಹ ಪ್ರೇಮ್ ಬಾಯಿಯವರು ಪರಮಾತ್ಮನಿಂದ ನಿಮಿತ್ತರಾಗಿದ್ದಾರೆ. ಶಿವಬಾಬಾ ಬಹುಶಃ ಅಕ್ಕವ್ರಿಗೆ ನನಗೆ ಕ್ಷಮ ಕೇಳಬೇಕು, ಅಣ್ಣಂದೆಲ್ಲರಿಗೂ ಕ್ಷಮ ಕೇಳಬೇಕು, ನನಗೆ ಗೊತ್ತಿಲ್ಲ. ಯಾಕೆ ನಾನು ಕನ್ನಡ ಬಿಟ್ಟು ನನಗೆ ಇನ್ನೊಂದು ಭಾಷೆ ಬರಲ್ಲ. ಶಿವಬಾಬಾ ಅವ್ರ ಭಾಷೆ ಬರ್ತದೆ, ಆದರೆ ಅವ್ರಿಗೆ ಅರ್ಥ ಆಗಬಾರ್ದು ಮಾತಾಡ್ತೀನಿ. ತೆಲುಗು ಬಹಳ ಚೆನ್ನಾಗಿ ಬರ್ತದೆ, ತೆಲುಗು ಜನರು ಮುಗಿಸ್ಬೇಕು ಗೊತ್ತಾಗ್ಬಾರ್ದು ಮಾತಾಡ್ತೀನಿ. ಅದಕ್ಕೆ ಕ್ಷಮ ಕೇಳಬೇಕು, ಕನ್ನಡದಲ್ಲೂ ಮಾತಾಡ್ತೀನಿ. ಅಣ್ಣವರು ಆದ್ರಿಂದ ಬ್ರಹ್ಮಚಾರಿಯಾಗಿ ಏನು ಜನ್ಮ ತೆಗೆದುಕೊಂಡ್ರು, ಆಗಲೇ ಪರಮಾತ್ಮ ಶಿವ ಇವನ್ನೆಲ್ಲಿ ಕಳಿಸ್ಬೇಕು, ಏನು ಮಾಡಿಸ್ಬೇಕು, ಏನು ಸೇವಾ ಇವನ್ನ ತೆಗೆದುಕೊಳ್ಬೇಕು ಅಂತ ಮೊದಲೇ ನಿಮಿತ್ತವಾಗಿ ಯೋಚನೆ ಮಾಡಿ ಅವರನ್ನು ಬೆಂಗಳೂರಿಗೆ ಕಳಿಸಿ ಅಲ್ಲಿ ದಾದಿಯವರಿಂದ ಪೂಜ್ಯ ಆದರಣೀಯ ಆದರ್ಶನೀಯ ಮಾರ್ಗದರ್ಶನಿಯಾಗಿರ್ತಕ್ಕಂಥ ಮಾತೇಶ್ವರಿ ಸ್ವರೂಪಿಣಿಯಾಗಿರ್ತಕ್ಕಂಥ ದಾದಿ ಹೃದಯ ಪುಷ್ಪಾಜಿ ಅವರ ಮುಖಕಮಲ ಕೂಡ ಹಾಗೂ ರೋಜಿ ಬೆಹೆಂಜಿಯವರ ರೋಜಿ ಬೆಹೆಂಜಿಯವರ ಮುಖಕಮಲ ಮುಖಾಂತರ ಅಣ್ಣವರು ಪಾಲನೆಯನ್ನು ತಗೊಂಡು ಅವರು 69ನೇ ಇಸ್ವಿ 1960ನೇ ಇಸ್ವಿನಲ್ಲಿ 69ನೇ ಇಸ್ವಿನಲ್ಲಿ ಗುಲ್ಬರ್ಗಕ್ಕೆ ಬಂದರು. ನಾನು ಅಷ್ಟೊತ್ತಿಗೆ 1968ನೇ ಇಸ್ವಿನಲ್ಲಿ ರಾಯಚೂರಿನಲ್ಲಿದ್ದೆ. ದಾದಿಜಿಯವರ ಮೂಲಕ ನಾನು ಸಹ ಜನ್ಮ ತೆಗೆದುಕೊಂಡು ಕಾಲೇಜ್ ಲೈಫ್ನಲ್ಲೇ ಅಷ್ಟೊತ್ತಿಗೆ ಸರ್ಕಾರಿ ನೌಕರಿಯಲ್ಲಿ ರಾಯಚೂರಿಗೆ ಬಂದಿದ್ದೆ. ಆಗ ಅಣ್ಣವರು ಮತ್ತು ನಾನು ರಾಯಚೂರಿನಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಪ್ರಥಮ ಭೂಮಿಯಾಗಿ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಅಲ್ಲಿ ಸೇವೆಯನ್ನು ಮಾಡ್ತಾ 3 ವರ್ಷಗಳ ಕಾಲ ನಾನು 68, 69, 75 ಅಲ್ಲಿವರೆಗೆ ಅಣ್ಣವರು ಪ್ರತಿ ಬಹುಶಃ ಒಂದು ಭಾನುವಾರ ಅಂದರೆ ನಾವು ಇರ್ತೀವಿ ರಾಯಚೂರಿನಲ್ಲಿ. ಅವಾಗಲಿಂದಲೂ ಸಹ ನಮ್ಮ ವಿಜಯಪುರದಲ್ಲಿ ಮೌಂಟ್ ಅಬ್ನಲ್ಲಿ ಅಣ್ಣವರು ರೂಮ್ಮೇಟ್ ಅಂತ, ಇಲ್ಲ ಅವಾಗಿಂದಲೂ ಸಹ ಕ್ಲಾಸ್ಮೇಟ್. ಶಿವಬಾಬು ಅವರ ಕಾಲೇಜಿನಲ್ಲಿ ನಾವು ಕ್ಲಾಸ್ ಮಾಡಿದ್ದೇವೆ. ಆದ್ದರಿಂದ ಅವರ ಅನನ್ಯವಾದಂತಹ ಸೇವೆಯನ್ನು ತಾವೆಲ್ಲ ಗುರುತಿಸಿದೆ. ಶಿವಬಾಬಾ ಈ ಸಾಕಾರ ಮುರಳಿನಲ್ಲಿ ವಿವೇಕ್ ಮುರಳಿ ಒಂದು ಮಾತು ಹೇಳಿದ್ದಾರೆ. ಏನಂದ್ರೆ, ಒಬ್ಬ ಬ್ರಹ್ಮಕುಮಾರಿ 100 ಜನ ಬ್ರಾಹ್ಮಣ ಪರಿವಾರಕ್ಕೆ ಸಮ ಅಂತ. ಒಬ್ಬ ಬ್ರಹ್ಮಕುಮಾರಿ 100 ಜನ ಬ್ರಾಹ್ಮಣ ಪರಿವಾರಕ್ಕೆ ಸಮ. 10 ಜನಗಳನ್ನು ದೇವತೆಗಳನ್ನು ಮಾಡಬಹುದು, 1000 ಜನಗಳನ್ನು ದೇವತೆಗಳು ಮಾಡಬಹುದು, 1,00,000 ಜನಗಳನ್ನು ದೇವತೆ ಮಾಡಬಹುದು. ಹಾಗೆ ಬಾಬಾ ಹೇಳ್ತಾ ಒಬ್ಬ ಕುಮಾರ 700 ಕುಮಾರನಿಗೆ ಸಮಾನ ಅಂತ ಹೇಳಿದ್ದಾರೆ. 700 ಕುಮಾರನಿಗೆ ಸಮಾನ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಲಕ್ಷ್ಮೀ ಬೇಂದ್ರವರಂತೂ ನಮ್ಮನ್ನು ನೋಡಲೇಬೇಕು. ಯಾಕೆಂದ್ರೆ ಅವ್ರ ಕಟಾಕ್ಷ ನಮ್ಗೆ ಇರಲೇಬೇಕಲ್ಲ. ಲಕ್ಷ್ಮಿ ಇಲ್ಲ ಅಂತ ಏನು ಮಾಡಬಾರ್ದು ನಾವು. ಅದಕ್ಕೋಸ್ಕರ ಅಣ್ಣವರು ಅಂತಹ ಭಗವಂತನ ಈ ಮಹಾವಾಕ್ಯ ಇದೆ, ಅದನ್ನು ಸಾಕಾರಗೊಳಿಸಿ ಸಹಸ್ರಾರು ಲಕ್ಷಾಂತರ ಜನಗಳ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ ಧರಣಿಯಲ್ಲಿ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ ಅವರು ಸಂಚಾರ ಮಾಡಿ ಪರಮಾತ್ಮ ಸಂದೇಶವನ್ನು ಕೊಟ್ಟು ಲಕ್ಷ ಆತ್ಮಗಳ ಸತ್ಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ಬರುವಂತಹ ಅವಕಾಶವನ್ನ ಮಾಡಿದ್ದಾರೆ. ಶಿವಬಾಬು ಅವರ ಈ ಮಹಾವಾಕ್ಯ ಇದೆ, ಅದನ್ನು ಸಾಕಾರಗೊಳಿಸಿದ್ದಾರೆ. ಒಬ್ಬ ಕುಮಾರಿ 100 ಜನ ಬ್ರಾಹ್ಮಣರಿಗೆ ಸಮಾನ ಅಂದರೆ ಒಬ್ಬ ಕುಮಾರ 8,000 ಜನರಿಗೆ ಸಮಾನ ಮಾಡಲಿಕ್ಕೆ ಆಗ್ತದೆ. 700 ಕುಮಾರಿಗಿಂಟು ಒಬ್ಬ ಕುಮಾರ ಅಂದರೆ ಎಷ್ಟು? ಒಬ್ಬ ಕುಮಾರಿಗೆ ಎಷ್ಟು? 1,00,000 ಜನ 1,000 ಜನ ಕೊಡಲಿಕ್ಕೆ ಆಗ್ತದೆ. ಅಷ್ಟೆಲ್ಲ ಸೇವೆಯನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಅನವರತವಾಗಿ ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರ ಘನ ಸೇವೆಯ
ಕೈಂಕರ್ಯವನ್ನು ಪರಮಾತ್ಮ ಸ್ವೀಕಾರ ಮಾಡಿ ಅವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ಕೊಡಿಸಿರ್ತಕ್ಕಂಥ ನಮ್ಮೆಲ್ಲರಿಗೆ ಹೆಮ್ಮೆಯ ವಿಚಾರ. ಅವರು ಮಾಡಿದಂಥ ಸೇವೆಯನ್ನು ಜನಗಳಿಗೆ ಪ್ರತ್ಯಕ್ಷ ಆಗುವಂಥ ಒಂದು ಕಾರ್ಯದಲ್ಲಿ ಅಣ್ಣವ್ರ ಹಿಂದೆ ಅಕ್ಕಂದಿರು ಮುಂದೆ ಇರ್ತಾರೆ. ಯಾಕೆಂದ್ರೆ ರಥ ಓಡಿಸ್ಬೇಕಾದ್ರೆ ಅರ್ಜುನ ಯಾವಾಗ ಹಿಂದೆನೇ ಕೂತ್ಕೊಳ್ಳೋದು, ಕೃಷ್ಣ ಮುಂದೆ ಕೂತಿರ್ತಾನೆ. ಅದಕ್ಕೋಸ್ಕರ ವಿಜಯಕವರು ಮುಂದೆ ಇರ್ತಾರೆ, ಕೃಷ್ಣ ಹಿಂದೆ ಇರ್ತಾರೆ. ಹೌದಾ ಇಲ್ಲ? ಯಾಕೆಂದ್ರೆ ಈ ಸಂಸ್ಥೆ ವಿಶಿಷ್ಟತೆ ಏನಂದ್ರೆ ಈ ಸಂಸ್ಥೆಗೆ ಎಲ್ಲವೂ ಸಹಿತ ಅಕ್ಕಂದರ ನಿಮಿತ್ತವಾಗಿಯೇ ಇರಬೇಕು. ಇವತ್ತು ಇಲ್ಲಿ ಅಣ್ಣಂದರಿಗೆ ಅವಕಾಶ ಇಲ್ಲ. ಅದಕ್ಕೆ ನಾವಿಬ್ಬರು ಸ್ವಲ್ಪ ಸೀರೆ ಉಟ್ಕೊಂಡು ಬರಬೇಕಾಗಿತ್ತು, ಪ್ಯಾಂಟ್ ಇಟ್ಕೊಂಡ್ಬಂದಿದ್ವಿ. ಬಹುಶಃ ಅಕ್ಕವ್ರು ಹೇಳಿದ್ರು ಪ್ರೇಮಣ್ಣ ಅವ್ರೇನಾದ್ರು ಕುಮಾರಿಯಾಗಿದ್ರು ಬಹಳ ಚೆನ್ನಾಗಿತ್ತು ಅಂತ. ನಾನು ಪ್ರೇಮಣ್ಣ ಅವ್ರ ಬಹುಶಃ ಏನಾದ್ರು ಕುಮಾರಿಯಾಗಿ ಬಾಬಾ ಸೇವೆ ಮಾಡಕ್ಕೆ ಬಂದಿದ್ರೆ ಈ ಕನ್ಯಾಕುಮಾರಿನಲ್ಲಿ ಒಂದು ದೇವಿ ಇದೆ, ಕನ್ಯಾಕುಮಾರಿ ಅಂತ. ಅವರ ಮೂಗ್ಬಟ್ಟು ರತ್ನದ್ದು, ಅದನ್ನ ತಂದು ಇಟ್ಬಿಡ್ತಿದ್ದಾರೆ ಅವರು. ಯಾಕೆಂದ್ರೆ ರತ್ನ ಅಂದ್ರೆ ರಾತ್ರಿ ಕರೆಂಟ್ ತಾನೇ ಸ್ವಪ್ರಕಾಶ ಕೊಡುತ್ತದೆ, ತಮಗೆ ಗೊತ್ತಿರಬೇಕು. ಆದ್ರಿಂದ ಅಂತಹ ಒಂದು ಅನರ್ಘ್ಯ ಸೇವೆಯನ್ನ ಅಣ್ಣವರು ತಂದಿನಿಂದ ಇಂದಿನವರೆಗೆ ಮಾಡಿ ಅನೇಕರಿಗೆ ಜೀವನವನ್ನು ಮಾರ್ಗದರ್ಶನ ಮಾಡಿದ್ದಾರೆ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳು ಸರ್ವಜ್ಞ ಅಂತ. ನಮ್ಮ ತಾಂಬೂಲ ಕೊಡಬೇಕಾದಾಗ ಅದರಲ್ಲಿ ಸುಣ್ಣ ಅಂತಕ್ಕಂಥ ಒಂದು ವಸ್ತು ನಿಮಗೆ ಗೊತ್ತಿರಬೇಕು, ಕ್ಯಾಲ್ಸಿಯಂ. ಅದು ಮೊದಲು ಏನಿರ್ತದೆ, ಕಲ್ಲಾಗಿರ್ತದೆ. ಅದಕ್ಕೆ ಊಟ ಕೊಟ್ಟ ಮೇಲೆ ಅದು ಸ್ವಲ್ಪ ನೀರು ತಾಕಿದ್ರೆ ಹರಡಿಬಿಡ್ತದೆ. ಅದು ಮಲ್ಲಿಕಾರ್ಜುನ ಗುರುಗೆ ಅಥವಾ ಎಲ್ಲರ ಮನೆಗೂ ಬೆಳಕು ಕೊಡ್ತದೆ. ಸುಣ್ಣ ಹೊಡೆಯೋದು ಕಾಲ, ಒಂದು ಹಳೆ ಕಾಲ ಈಗೆಲ್ಲ ಬಣ್ಣ ಹೊಡ್ಕೊಳ್ತಾರೆ, ಮತ್ತು ಸುಣ್ಣ ಹೊಡೆಯೋದಿತ್ತು. ಅದು ಮೋಸ್ಟ್ ಆಂಟಿ ಬ್ಯಾಡ್ ಇದೆ, ನಿಮಗೆ ಗೊತ್ತಿದೆ. ಹಾಗೆ ಪರಮಾತ್ಮನ ಅನನ್ಯ ಮಕ್ಕಳಾಗಿರ್ತಕ್ಕಂಥ ಅನೇಕ ಜನ ಸಹಸ್ರಾರು ಆತ್ಮಗಳನ್ನು ಪ್ರಜ್ವಲಿಸಿ ಪರಮಾತ್ಮ ಶಿವನಿಗೆ ಚೈತನ್ಯ ಹೂಗಳನ್ನಾಗಿ ಮಾಡಿ ಅರ್ಪಿಸಲಿಕ್ಕೆ ಅಣ್ಣವರು ನಿಮ್ಮಿಂದ ನನ್ನ ಆಗಿ ಬಾಬಾ ಸೆಲೆಕ್ಟ್ ಮಾಡೋದು ನಮ್ಮೆಲ್ಲರಿಗೆ ತುಂಬಾ ತುಂಬಾ ಸಂತೋಷದ ವಿಚಾರ. ಯಾರು ಹೇಳ್ಬೇಡಿ, ಒಂದು ಮಾತು ಕಿವಿನಲ್ಲಿ ಹೇಳ್ತೀನಿ. ಮುಂದಿನ ಜನ್ಮದಲ್ಲಿ ಅವ್ರಿಗೆ ಜನ್ಮ ತಗೊಳ್ತೀವಿ, ನಾವೆಲ್ಲ ಅಲ್ಲೇ ಜನ್ಮ ತಗೊಳ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಶಿವಬಾಬು ಸತ್ಯುಗದಲ್ಲಿ ಏನು ಜನ್ಮ ಕೊಡ್ತಾರೆ, ಪ್ರೇಮ್ಬಾಯಿ ಏನು ಜನ್ಮ ತಗೊಳ್ತಾರೆ, ಅಲ್ಲಿ ನಾವು ಎಲ್ಲರೂ ಜನ್ಮ ತಗೊಳ್ತೀವಿ. ಸತ್ಯುಗ ತ್ರೇತಾಯುಗ ಸಾಕ್ಷಾತ್ ಜನ್ಮ ತಗೊಳ್ತೀವಿ. ಯಾಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪರಿವಾರಗಳು ಸಹ ಮುಂದಿನ ಜನ್ಮ ದೇವಿ ದೇವತೆಗಳಾಗಿರೋರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಇರೋದ್ರಿಂದ ಈ ಸತ್ಯ ನಿಮ್ಮೆಲ್ಲರಿಗೆ ಅರ್ಥ ಆಗ್ತದೆ. 84 ಜನ್ಮದಲ್ಲೂ ನಾವೆಲ್ಲ ಜೊತೆಲೇ ಇರ್ತೀವಿ, ಆದ್ರೆ ಪರಿಚಯ ಇರುವುದಿಲ್ಲ. ಶರೀರ ಬೇರೆ ಬೇರೆ ಪರಿಚಯ ಇರುವುದಿಲ್ಲ. ಈ ಸಂಗಮದಲ್ಲಿ ಶಿವಬಾಬಾ ಅಂದ್ರೆ ಯಾರಪ್ಪ, ಬ್ರಹ್ಮಚಾರಿ ಕೋಟಿ ಕೋಟಿ ಮಕ್ಕಳಿಗೆ ಇಂತಹ ಒಂದು ಈಶ್ವರ್ಯ ಜ್ಞಾನ ಸಂಜಾತ ಪವಿತ್ರವಾದಂಥ ಲಕ್ಷ ಲಕ್ಷ ಕೋಟಿ ಕೋಟಿ ಆತ್ಮರಿಗೆ ಪರಮಾತ್ಮ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಜ್ಞಾನದ ಮುಖಾಂತರ ಜನ್ಮವನ್ನು ಕೊಡ್ತಾ ಇದ್ದಾನೆ. ತಾವೆಲ್ಲ ಸತ್ಯದಲ್ಲಿ ಆದ್ಮೇಲೆ ಬರ್ತೀವಿ. ಬ್ರಹ್ಮ ಬಾಬಾ ಯಾವ ಜನ್ಮ ತಗೊಳ್ತಾರೋ ತಾವೆಲ್ಲ ಅವಾಗಲೇ ಜನ್ಮ ತಗೊಳ್ತೀವಿ. ಬ್ರಹ್ಮ ಬಾಬಾ ಯಾವಾಗ ನಾರಾಯಣ ಆಗ್ತಾರೋ ಅವ್ರ ಸಮಕಾಲೀನ ದೇವತೆಗಳಾಗಿ ನಾವೆಲ್ಲ ಬಾಬಾ ಅವರ ಜೊತೆ ಜನ್ಮ ತಗೊಂಡು ಅವ್ರ ರಾಜ್ಯದಲ್ಲಿ ಇದೇ ಇರ್ತೇವೆ. ಸತ್ಯುಗದಲ್ಲಿ ಆದಿಯಲ್ಲಿ 9 ರಿಂದ 10 ಲಕ್ಷ ಪ್ರಾರಂಭವಾದರೂ ಸಹಿತ ದೇವತೆಗಳ ಸಂಖ್ಯೆ ಭಾರತ ದೇಶದಲ್ಲಿ ಸತ್ಯುಗದ ಅಂತ್ಯದಲ್ಲಿ 2 ಕೋಟಿ ಜನ ದೇವತೆಗಳಾಗ್ತಾರೆ. ಇದು ಬಾಬುವರ ಮುರುಳಿಯಲ್ಲಿ ಇರ್ತಕ್ಕಂಥ ಮಹಾವಾಕ್ಯ. ಆದ್ರಿಂದ ನಮ್ಮೆಲ್ಲರ ಜನ್ಮ ಬ್ರಹ್ಮ ಬಾಬುವರಾಗಲಿ, ಗಾದಿ ತಿಥಿಗಳಾಗಲಿ, ಅಥವಾ ಯಾರು ಅಷ್ಟಮಣಿಗಳನ್ನು ಬರ್ತಾರೆ ಅಂತವ್ರ ಜೊತೆ ನಾವೆಲ್ಲ ಇರುವಂಥ ಒಂದು ಸೌಭಾಗ್ಯವನ್ನು ಪರಮಾತ್ಮ ನಮಗೆ ಅನುಗ್ರಹಿಸಿದ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ
ಸಪ್ತ ಮಾತೃಕೆಯರಿದ್ದಾರೆ. ಸಪ್ತ ಸಬ್ಸೋನ್ಗಳಿವೆ. ಸಪ್ತ ಮಾತೃಕೆಯರು ಪ್ರತಿಯೊಂದು ಸಬ್ಸೋನನ್ನು ಸಹ ಅವರು ನಿಮಿತ್ತವಾಗಿ ಬಾಬಾರವರ ಸೇವೆ ಮಾಡಲಿಕ್ಕೆ ನಿಮಿತ್ತ ಆಗಿದ್ದಾರೆ. ಅವರೆಲ್ಲರೂ ಸಹ ಇಲ್ಲಿ ಈ ವೇದಿಕೆಯಲ್ಲಿ ಇದ್ದಾರೆ. ಬಹುಶಃ ನಿರ್ಮಲಕ್ಕವರು ಒಬ್ಬರು ಬಿಟ್ಟಂತ ಕಾಣುತ್ತೆ. ನಿರ್ಮಲಕ್ಕವರು ಇಲ್ಲಿ ಬರ್ತಿದ್ರು, ನಾನೇ ಬೇಡ ಅಂತ ಹೇಳಬೇಕಾಯ್ತದೆ. ಯಾಕೆಂದ್ರೆ ಇವತ್ತು ಅಲ್ಲಿ ಒಂದು ಇನ್ನೊಂದು ರಾಮನಗರ ಅಂತ ಪ್ಲೇಸ್ ಇದೆ, ಅಲ್ಲಿ ಉದ್ಘಾಟನಾ ಒಂದು ಕಟ್ಟಡ ಬಾಬಾ ಉದ್ಘಾಟನೆ ಆಗಬೇಕು. ನಾನು ಅಲ್ಲಿ ಹೋಗ್ಬೇಕಾಯಿತು, ಅವರು ಅಲ್ಲಿ ಹೋಗ್ಬೇಕಾಯಿತು. ಆದರೆ ನಾನು ಹೇಳಿದೆ ಒಂದೇ ದಿವಸ ಇಬ್ಬರದ್ದು ಕಾರ್ಯಕ್ರಮ ಆಗಿದ್ರೆ ನೀವು ಅಲ್ಲಿ ಹೋಗಿ ನಾನು ಇಲ್ಲೇ ಹೋಗ್ತೀನಿ ಅನ್ನೋ ಜೊತೆಯಲ್ಲಿ ಒಂದು ಸಮಯ ನಾನು ಏನಾದ್ರು ಬಂದಾಗ ತಪ್ಪಿಸ್ಕೊಂಡ್ಬಿಟ್ರೆ ತಪ್ಪಿಸ್ಕೊಂಡ್ಬಿಡ್ತೇನೆ. ಅದಕ್ಕೋಸ್ಕರ ಯಾವ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅಣ್ಣವ್ರನ್ನ ನನಗೆ ಬಹಳ ಆತ್ಮೀಯತೆ ಇದೆ. ಅದಕ್ಕೆ ನಿಮಗಿಲ್ಲ ಅಂತ ಹೇಳ್ತಾ ಇಲ್ಲ, ಅದು ನಿಮಗೂ ಒಂದು ಸೇವೆ ಮಾಡಿ ಅದೇ ದಿನದಲ್ಲಿ ಕೊಟ್ಟಿದ್ದಾರೆ ಬಾಬಾ ಅವರಿಗೋಸ್ಕರ ನೀವೆಲ್ಲ ವಿನಂತಿ ಮಾಡಿ ನಾನು ಅಣ್ಣವರ ಈಶ್ವರ ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲ ಜೊತೆಯಲ್ಲಿ ಬರಲಿಕ್ಕೆ ಒಂದು ಮಹಾನ್ ಭಾಗ್ಯವನ್ನು ವಿಜಯಕರು ನಮ್ಗೆ ಕಲ್ಪಿಸ್ಕೊಂಡಿದ್ದಾರೆ. ಬಾಬಾ ಅಣ್ಣವರಿಗೆ ಶತಾಯುಷಿಗಳನ್ನು ಮಾಡಿ ಅಣ್ಣವರಿಗೆ ಸಂಪೂರ್ಣ ಆರೋಗ್ಯವನ್ನು ಕೊಡಲಿ ಅಂತ ನಾನು ಬಾಬಾ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಬ್ಬ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಹಸ್ತ ನೋಡಿದ್ರೆ ನೀನು ರಾಜ ಆಗ್ತಿಪ್ಪ ಈ ದೇಶಕ್ಕೆ ಅಂತ. ಹಸ್ತದಲ್ಲಿ ಹಸ್ತರೇಖೆ ಇರ್ತಲ್ಲ, ನೀನು ರಾಜ ಆಗ್ತೀಯ ಅಂತ. ಹಾಗೆ ಮುಂದೆ ಮುಂದೆ ನೋಡಿ ಹೇಳ್ತಾರೆ, ಅದೇನು ಹೇಳ್ತಾರೆ ಅವ್ರ ಮಾತಿನಲ್ಲಿ ಹೇಳ್ತೀನಿ. ಹಸ್ತದಲ್ಲಿ ಅರಸು ರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅಂತ. ಅರಸು ರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ, ಆಯುಷ್ಯ ರೇಖೆ ಇದ್ದು ಫಲವೇನು ಆರೋಗ್ಯ ರೇಖೆ ಇಲ್ಲದನ್ನಕ್ಕ ಅಂತ. ಆಯುಷ್ಯನೂ ಇರ್ಬೋದು, ಆದರೆ ಆರೋಗ್ಯ ಅತ್ಯಂತ ಅಗತ್ಯವಾದದ್ದು. ಅದರಿಂದ ಅಣ್ಣನವರಿಗೆ ಮತ್ತು ಅಕ್ಕ ವಿಜಯಕ್ಕವರಿಗೆ ಮತ್ತು ಎಲ್ಲ ಪರಿವಾರದವರಿಗೆ ಪರಮಾತ್ಮ ಈ ಸಂಗಮದಲ್ಲಿ ಸತ್ಯದಲ್ಲಿ ಯಾವ ಬದುಕು ಕೊಡಲಾದ ಪರವಾಗಿಲ್ಲ, ಸಂಗಮದಲ್ಲಿ ಅವರಿಗೆ ಶತಾಯುಷ್ಯ ಮಾಡಲಿ, ಸಂಪೂರ್ಣ ಆರೋಗ್ಯವನ್ನು ಕೊಡಲಿ, ಸತ್ಯದ ದೇವತೆಗಳನ್ನು ತಯಾರು ಮಾಡಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಪ್ರದಾನ ಮಾಡಲಿ ಅಂತೇಳಿ ಸಮಯದ ಗೌರವವನ್ನು ನಾನು ನೆನಪು ಮಾಡ್ತಾ ತಮ್ಮೆಲ್ಲರಿಗೆ ವಂದಿಸಿ ಅಣ್ಣವರಿಗೆ ವಿಶೇಷವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. थैंक यू सो मच भाई जी, आपने बहुत लंबे टाइम से उनके
ಆದರಣೀಯ ಪ್ರೇಮ್ ಸಿಂಗ್ ಅಣ್ಣವರು ಶರೀರಕ್ಕೆ 75 ವರ್ಷಗಳು ವಸಂತ ಋತುಗಳಾಗಿ ಇಂದು ಅವರು ಮುಂದುವರೆದಿದ್ದರು ಕೂಡ ಆಧ್ಯಾತ್ಮಿಕವಾಗಿ ಬಾಲ್ಯದಿಂದ ಸಂಸ್ಕಾರ ಹೊಂದಿದ್ರು. ಈಶ್ವರನ ಡೈರೆಕ್ಟ್ ಮಗುವಾಗಿ 55 ವರ್ಷಗಳಾಗಿ ಬೆಂಗಳೂರು ನಗರದಲ್ಲೇ ಎಲ್ಲರೂ ಹುಟ್ಟಿರೋರೆಲ್ಲ ಹೆಚ್ಚಿನ ಎಲ್ಲ ಸೋಲಿನ ಸೋದರ ಸೋದರಿಯರು ನಮ್ಮ ಪೂಜ್ಯ ದಾನಿ ಹೃದಯ ಪುಷ್ಕರವರಿಂದ ದಕ್ಷಿಣ ಭಾರತಕ್ಕೆ, ಅದು ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಈ ಎಲ್ಲ ಕಡೆ ಪರಮಾತ್ಮನ ಜ್ಞಾನ ದಾಸೋಹನ ಮಾಡಿಸೋದಕ್ಕೆ, ಪಾಲನೆ ಮಾಡೋದಕ್ಕೆ, ಅನುಭೂತಿಯನ್ನು ಮಾಡಿಸೋಕ್ಕೆ ತಪಸ್ವಿ ಮೂರ್ತಿಯಾದ ದಾದಿಜಿಯವರು ಈ ದಕ್ಷಿಣ ಭಾರತದ ಫೌಂಡೇಶನ್ ನಮ್ಮೆಲ್ಲರಿಗೂ ಹೆಮ್ಮೆ, ಸರ್ವ ನಾವು ಪೂಜನೀಯ ದಾದಿಯ ಮೂಲಕ ಜನ್ಮ ಪಡೆದಿದ್ದೇವೆ. ಅಣ್ಣವರು ಕೂಡ ನಮ್ಮೆಲ್ಲರ ಜೊತೆಯಲ್ಲಿ ಜನ್ಮ ಪಡೆದಿದ್ದಾರೆ. ಅವರಿಗೆ ಜ್ಞಾನದ 55 ವರ್ಷದ ಶುಭಾಶಯಗಳನ್ನು ನೀಡೋದ್ರ ಜೊತೆಯಲ್ಲಿ ಪರಮಾತ್ಮ ಅವ್ರನ್ನ ಗುಲ್ಬರ್ಗ ಉಪವಿಭಾಗದಲ್ಲಿ ನಿಮಿತ್ತ ಮಾಡಿ ಮಹಾರಾಷ್ಟ್ರ ಮತ್ತು ಆಂಧ್ರದ ಅನೇಕ ಕೇಂದ್ರಗಳ ಸೇವೆಗೆ ಕಾರಣಕರ್ತರನ್ನಾಗಿ ಮಾಡಿ ಅವರು ಇವತ್ತು ಅಮೃತ ಸರೋವರದಲ್ಲಿ ಅಮೃತೋತ್ಸವವನ್ನು ಆಚರಿಸಲು ನಮ್ಮೆಲ್ಲರ ಮುಂದೆ ಉಪಸ್ಥಿತರಿರುವುದು ಅವರ ಪೂಜ್ಯ, ಅವರ ಶ್ರೇಷ್ಠ ಸೇವೆಯ ಸ್ವರೂಪ ಆಗಿದೆ. ಅದರಲ್ಲಿ ಪ್ರೇಮಣ್ಣನವರ ಪ್ರೇಮವೇ ಪ್ರೇಮ ಸಾಗರನ ಮಗುವಾಗಿ ಆ ಪವಿತ್ರ ಪ್ರೇಮ, ಜಗತ್ತಿನ ಪ್ರೇಮ, ಪಾಪದ ಪ್ರೇಮ, ಯಾವುದರಿಂದ ಇವತ್ತು ಮನುಷ್ಯತ್ವ ಪತನ ಆಗಿದೆ. ಪರಮಾತ್ಮನ ಪ್ರೇಮ, ಪವಿತ್ರ ಪ್ರೇಮ, ಆ ಪವಿತ್ರ ಪ್ರೇಮಣ್ಣವರು ಜೀವನದಲ್ಲಿ ಅಳವಡಿಸಿಕೊಂಡು ಪ್ರೇಮ ಸಾಗರನ ಪವಿತ್ರ ಪ್ರೇಮದ ಅರಿವನ್ನ ಜನತೆಗೆ ಮಾಡಿಸಿ ಇಂದು ಅಮೃತೋತ್ಸವದ ಒಂದು
ಅವ್ರನ್ನ ಉತ್ತರ ಭಾರತಕ್ಕೆ ದಾದಿ ಸೇವೆಗೆ ಕಳಿಸಿ ಅಲ್ಲಿಂದ ಹುಬ್ಬಳ್ಳಿಗೆ ಬಂದು, ಹುಬ್ಬಳ್ಳಿಯಿಂದ ಗುಲ್ಬರ್ಗಕ್ಕೆ ಬಂದು, ಗುಲ್ಬರ್ಗದಿಂದ ಈಗ ಸೋಲಾಪುರದಲ್ಲಿ, ಗುಲ್ಬರ್ಗದ ಮೂಲಕ ಸೋಲಾಪುರದಲ್ಲಿ ಕೇಂದ್ರ ತೆರೆದು ಇವತ್ತು ಸೋಲಾಪುರವನ್ನು ಉಪವಿಭಾಗವಾಗಿ ಮಹಾರಾಷ್ಟ್ರದ ಝೋನಲ್ಲಿ ಸೇವೆಯನ್ನು ಅವರು ಅನೇಕ ಲಿಂಗಗಳಲ್ಲಿ ಅನವರತವಾಗಿ ಸೇವೆ ಮಾಡ್ತಾನೆ ಇರ್ತಾರೆ. ಹೀಗೆ ನಮ್ಮ ಗುಲ್ಬರ್ಗ ವಿಭಾಗದ ಸೋದರಿಯರು ನೋಡಲಿಕ್ಕೆ ಮೂರ್ತಿಗಳು ಚಿಕ್ಕದಾಗಿ ಅವರ ಕೀರ್ತಿ ದೊಡ್ಡದು. ಸರ್ಕಾರದವರಿಗೆ ಅವರು ಸೇವೆಯನ್ನ ಅನುಭವ ಮಾಡಿಸಿದ್ದಾರೆ. ಉದಾಹರಣೆಗೆ ನಮ್ಮ ಡಾಕ್ಟರ್ನವರು ಎಷ್ಟು ಅಲ್ಲಿಂದ ಸಹಕಾರ ಪಡೆದು ಜನತೆಗೆ ತುಂಬ ಸೇವೆಯನ್ನು ಮಾಡ್ತಿದ್ದಾರೆ. ಹಾಗೆ ಮೆಹಬೂಬ್ ನಗರದ ನಮ್ಮ ಮಹಾದೇವಿ ಅಕ್ಕ ಈ ಉಪವಿಭಾಗದ ಹಿರಿಯ ಸೋದರಿ ಮತ್ತು ಇನ್ನು ಯಾಕಂದೇನೋ ಈ ಒಂದು ಉಪವಿಭಾಗದಲ್ಲಿ ವಿಜಯಕರವರಿಗೆ ಸಂಪೂರ್ಣ ಸಹಯೋಗಿಗಳಾಗಿ ಅಣ್ಣವರ ಆದೇಶದಂತೆ ಈ ಒಂದು ಸೇವೆಯನ್ನು ಅನವರತವಾಗಿ ಮಾಡ್ತಾ ಇದ್ದಾರೆ. ಈಶ್ವರ್ಯ ವಿಶ್ವವಿದ್ಯಾಲಯದ ಸೇವೆ ಜಗತ್ತಿನ 147 ದೇಶದಲ್ಲಿ, ಅದರಲ್ಲೂ ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಸದಾ 600 ಕೋಟಿ ಜನತೆಗೆ ಸದಾ ಕಾಲ ಸೇವೆ ಮಾಡುವಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ದೊರೆತಿದೆ. ಅದರಲ್ಲಿ ನಮ್ಮ ಇಬ್ಬರು ಸೋದರರು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಎಲ್ಲರಿಗೂ ಸಹಕಾರ ನೀಡ್ತಾ ಅವರಲ್ಲಿರುವ ವೈಶಿಷ್ಟ್ಯತೆಯ ಕಲೆಗಳನ್ನು ಕಲಿಸ್ತಾ ಸೋದರಿಯರಿಗೆ ಸಹಯೋಗ ನೀಡ್ತಾ ಈಶ್ವರನ ಸೇವೆಯನ್ನು ನಡೆಸ್ತಿದ್ದಾರೆ. ಆದ್ದರಿಂದ ನಾನಿಂದು ನಮ್ಮ ಸೋದರರಾದ ಪ್ರೇಮಣ್ಣವರು ಅವರ 75ನೇ ವರ್ಷದ ಅಮೃತೋತ್ಸವದ ಈ ಶುಭ ದಿನ, ಅವರಿಗೆ 75 ವರ್ಷ ಮಾತ್ರ ಅಲ್ಲ, ಇನ್ನೂ 100 ವರ್ಷಗಳು ನಮ್ಮೆಲ್ಲರ ಆಯುಸ್ಸು ಅವರಿಗೆ ಪ್ರಾಪ್ತಿಯಾಗಲಿ ಭಗವಂತ ನೀಡಿ ಅವರ ಮೂಲಕ ಇನ್ನೂ ಹೆಚ್ಚು ಸೇವೆಯನ್ನು ಮುಂದುವರಿಸಲಿ, ಎಲ್ಲರ ಕಲ್ಯಾಣ ಮಾಡಿಸಲಿ, ಎಲ್ಲ ಸಹೋದರಿಯರಿಗೆ ಸೇವೆಯನ್ನು ಮಾಡುವಂಥ ಭಾಗ್ಯ ಕಲ್ಪಿಸಲಿ ಅಂತ ನನಗೂ ಈ ದಿನ, ಈ ಶುಭ ದಿನ ಇಲ್ಲಿ ಈ ಅಮೃತೋತ್ಸವಕ್ಕೆ ಬರೋದಕ್ಕೆ ಅವಕಾಶ ಮಾಡಿ ನಮ್ಮ ವಿಜಯಕ್ಕ ಮತ್ತು ಪ್ರೇಮಣ್ಣ ಎಲ್ಲ ಸೋದರಿಯರು ಈ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಹೃದಯಪೂರ್ವಕವಾಗಿ ಎಲ್ಲರನ್ನೂ ವಂದಿಸ್ತೇನೆ. ಕಣ್ಣೋರಿಂದ ಜ್ಞಾನ ಪಡೆದು ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡಂತ ಓಂ ಶಾಂತಿ. ಹೊರಗಡೆ ಎಷ್ಟೇ ದೀಪಗಳಿದ್ದು ದೇವರ ಮನೆಯಲ್ಲಿರುವ ದೀಪನೇ ಬೇರೆ, ಹೊರಗಡೆ ಎಷ್ಟೇ ದೀಪಗಳಿದ್ದು ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಹಾಗೆ ಕಲಬುರಗಿಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟೇ ಬ್ರಹ್ಮಕುಮಾರಿ ಅಣ್ಣಂದಿರಿದ್ದು ಅಲ್ಲಿ ನಮ್ಮ ಪ್ರೇಮತಾಯಿ ಅಣ್ಣನವರೇ ಬೇರೆ. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. कोई मेरे को कहता है प्रेम अंकल, कोई कहता है अजोबा, कोई कहता है मुझे।
तब हमको आश्चर्य लगता है जब हम अंकल बने न अजोबा बने, भाई रह गए। पिता परमात्मा ने इतना बड़ा परिवार दिया और इतनी आत्माओं की दुआएं रोज मिलती है। दवा कभी काम नहीं करती है, दुआ काम करती है। तो यहाँ हम दुआ लेते हैं। एक बात मेरे समझ में नहीं आई कि जिनके एक दिन के वो 1000 के वो 10,000 साल, अभी तक जितने भी महानुभाव हुए हैं, महर्षि ऋषि हुए हैं, ज़्यादा से ज़्यादा 100 वर्ष देर होंगी, उससे ज़्यादा भी हो जाएगा। तो मेरे घर से 1000 हो सकते हैं। दूसरी बात कहने कह रही थी, एक कहावत है हमारे हैदराबाद कर्नाटक में, उत्तर कर्नाटक में, हैदराबाद कर्नाटक में, वो ये है कि राज्य राजा का हुक्म रानी का। ऐसा वो हम यहाँ ब्रह्म कुमारी का अनुभव करते हैं। बोले हमको कोई बड़ा चढ़ा करके बोले, परंतु है तो सब बहनों का साम्राज्य। दूसरी बात ये थी कि बाबा कई बार कहता है, बच्चे जब हलवा पक जाता है तो वो किनारे छोड़ने लगता है। ऐसे कभी कभी मैं बैठे बैठे अनुभव करता हूँ कि हम हाथ पैर मिलाए हुए सारा काम हो जाता है। सब भाई बहने कहते हैं आज के इस पर सब उन भाई बहनों को जो इस कार्य को संपन्न करने में सहयोगी है, उनको मेरा बहुत 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 अभिनंदन है, धन्यवाद है। क्योंकि आज हम 1969 में इस ज्ञान में आए, थोड़ी सी प्रारंभ में गड़बड़ की, उसके बाद तो सारा जैसे ऑटोमेटिक कार्य करता रहता। एक दृष्टांत देते हैं, कोई राजा था और वो रोज दान करता था, रोज बिना कुछ लिए कोई जाता नहीं था, परंतु वो आंख नीचे करके देता था। तो एक दिन उससे प्रश्न पूछा, आप इतने दान करते हो, आंख क्यों नीचे कर लेते हो? कहा ये भी विडंबना है, देने वाला दे रहा है, मैं क्यों उसका श्रेय दूं? ऐसे यहाँ भी देने वाला दे रहा है। जो भी गुणगान हुआ, मैं आपको सच बताता हूँ, जो भी गुणगान इन लोगों ने किया वो सारे गुण बाबा के हैं, पिता परमात्मा के हैं, हमारे पुत्र हैं। यदि हम लौकिक में होते तो पता नहीं कहाँ होते, कैसे होते, होते भी कि नहीं होते। क्योंकि मैं जिस जहाँ कार्य करता था, एक कर करके सब यहाँ से चले गए नाटक से। अब हम बचे हैं, मालूम नहीं कब इस पार्ट का परिवर्तन होगा। क्योंकि विश्व को कहा जाता है कि वर्ल्ड इज स्टेज ऑन विच वी आर गोइंग, वर्ल्ड इज स्टेज ऑन विच वी आर प्लेइंग द ड्रामा एंड एक्टर्स एंड एक्ट्रेसेस। नट नटी बन करके हम यहाँ 5 बजे एक करते हैं। और ये जो वर्तमान समय में हम यज्ञ कर रहे हैं, ब्रह्म कुमार कुमारियाँ, ये एक भारत को ऊंचा उठाने के लिए आज दुनिया में देखेंगे बाहर क्या चल रहा है, क्या गाली गलौज होते हैं, क्या मारामारी होती है, क्या रक्तपात होता है, क्या अत्याचार होता है। परंतु ये एक परिवार है जहाँ एक दिन भी ऐसा सुनने को नहीं मिलता है कि ब्रह्मा कुमारी और संस्था में मारामारी हुई, अत्याचार हुआ, विचार हुआ। आज कई स्वामी लोग जेल में बैठे हुए हैं, परंतु ये संस्था अगर 88 ईयर से ऐसा कार्य कर रही है तो ये भी उस ईश्वर पिता का कर्तव्य है जो कर रहे हैं। तीसरी बात, मैंने ब्रह्म कुमारी जीवन में लौकिक में भी थोड़ा थोड़ा था, परंतु यहाँ निकल आ गया वो ये कि हमारी एक दादी बॉम्बे की, वो हमेशा कहते थे सिख सिख चुप चुप मर मर। और अच्छी मेरे को प्रेरणा मिलती है इन 3 शब्दों में
ऑलवेज मनुष्य सीखते रहना चाहिए। सीख कभी एंड नहीं होती है। सीख रहे हैं कभी जीवन में सीखना जिसने बंद किया उसका जीवन कोई काम का नहीं। आज हर पशु पक्षी से, कृमि कीट से, मनुष्यों से, हर एक से कुछ न कुछ सीखने को चाहिए, सीखना चाहिए। पढ़ाई भी पढ़नी चाहिए, क्योंकि पढ़ाई एक ऐसी चीज है जो मनुष्य को देवता बना देती है। इस बुद्धि पर शुभ ऐसे ही कन्नड़ में कहते हैं चालीसों में बारिया तो ऐसे ही यहाँ भी जो नंबर चीज हो करके चलता है उसका जीवन लंबा होता है, उसको आशीर्वाद बहुत मिलते हैं। इसीलिए जो जितना सीखेंगे उतना आपका हेल्थ अच्छा रहेगा, क्योंकि कोई अपोजिशन नहीं करेगा। तीसरी बात मर जैसे कोई समझे मर गया तो खत्म हो गई ना बात, और क्या बचेगी। ऐसे ही यहाँ भी हमने अनुभव किया कि भाई ब्रह्मा कुमारी जीवन में यदि सफलता पानी है तो अपना जो अहम है उसको मरने दो। अपना जो कुछ भी है वो जैसे नहीं है ऐसा एक जीवन जियो। आज कोई गलत कार्य कर रहा है, आपको गुस्सा आता है, हाँ गलत कार्य कर रहा है, परंतु यदि आप मरे हुए होते, आप नहीं होते तो विरोध करता, आप उसको गुस्सा कर नहीं सकते क्योंकि आप नहीं है। इसीलिए ये बात भी अच्छी है कि मर तो ये चीज प्रेरणादायक है कि जीवन में यदि सफलता पानी है तो सीखते रहो, उसकी चलते रहो। देखिए आज मंदिर है, कितने विशाल मंदिर होते हैं, एक बड़े मंदिर होते हैं, परंतु मंदिरों में आप देखेंगे तो गर्भगृह में जाने का दरवाजा होता है वो 4 फीट का होता है। आपको वहाँ झुकना ही पड़ता है, बिना झुके आप जा नहीं सकते हैं। ऐसे ही हमको भी भगवान के द्वार में जाना है। अब वो बोलेंगे जब पर हेवनली अवार्ड स्वर्गवासी हुआ, न कोई स्वर्ग हो गया न कोई हेवनली अवार्ड हो गया, जो भी गया वो इधर ही है, क्योंकि विश्व की जनसंख्या कहाँ से कहाँ पहुँच गई। जब हम स्वतंत्र हुए थे भारत में 1947 में, तब हमारी जनसंख्या केवल 33 करोड़ थी, ओनली 33 करोड़। आज हम कितने सालों के बीच में अमृत महोत्सव मना गए 2-1 साल पहले, तो हमारी जनसंख्या 140 करोड़ हो गई, 33 करोड़ थे। तो ये कैसे हुई? क्योंकि बाबा कहते थे जो हमारा गोडाउन है शांतिधाम वो अब खाली होने वाला है, और जितनी भी आत्माएं हैं वो सब धरातल पे आएंगी, फिर मतलब वापस चले जाएंगे। ये भी समझने की बात है, और हम समझे हुए बैठे हैं, कोई ना समझ या नहीं बैठा होगा। तो इसलिए ये भी आवश्यक है कि आज जो घटनाएं घट रही है उनको अनदेखा करके एक साक्षी अवस्था में अपना पाठ बजाते चलेंगे और फिर इस दुनिया को नई दुनिया बनाने में हमारा कुछ तो जैसे एक दृष्टांत देते हैं कि अकाल पड़ा था, अकाल में जानवरों को पानी नहीं मिलता था, पशुओं को वो ढूंढते थे, एक दिन उनको पानी मिल गया। परंतु जब ढूंढ रहे थे उस समय ओला बाघ जो होता है वो आराम से बैठा होता था, ढूंढ लेने तो इधर ढूंढ लेंगे, मैं जाऊँगा, ढूंढे तब वो भागा तो शेयर से गर्दन से पकड़ करके बाहर फेंक दिया। बोला तूने जब हम ढूंढ रहे थे तो मदद नहीं की, अब जब प्रारंभ से ऐसा बात है खबरदार है नहीं आना। तो ऐसे जब संपन्नता होगी विश्व में कल, और वहाँ हम जाकर के पाठ प्ले करना चाहेंगे तो ये नहीं हो सकता है। इसलिए एक छोटा सा गीत हम बचपन से सुनते आए हैं, एक मत सोचो कल क्या होगा, जो भी होगा अच्छा ही होगा। तो हम देखिए अच्छा ही होगा। बाबा हम बच्चों को कहाँ से कहाँ बिठाया है, इतना रायल हमारी पालना कर रहा है। मनुष्य को क्या चाहिए? रोटी, कपड़ा, मकान, और हम जोड़ देते हैं विद्या और औषधि। तो ये तो मिलते ही पर सुख शांति मनुष्य को नसीब होती है। वो बाबा हम बच्चों को इससे आज 55 साल से हम
मक्खन की बाल की तरह यहाँ तक पहुँच गए। हमने कोई मेहनत नहीं की और बाबा हमको यहाँ तक ले आया। इस सब के पीछे आप भाई बहनों का प्यार, आप भाई बहनों के आशीर्वाद, आप भाई बहनों की दुआएं मेरे साथ हैं। आप सबको बहुत बहुत अभिनंदन। करने वाले भाई अगर आप जैसे मिले तो जिंदगी जन्नत से कम नहीं होती, जिंदगी जन्नत से कम नहीं होती। ऐसे हम ಓಂ ನಮಃ ಶಿವಾಯ. ನಮ್ಮೆಲ್ಲ ಕಾರ್ಯಗಳು ಸಹ ಗಣಪತಿಗೆ ವಂದಿಸಿ ಪ್ರಾರಂಭವಾಗಿದೆ. ನಮ್ಮೆಲ್ಲರ ಕಾರ್ಯಕ್ರಮಗಳು ಸಹ ಗಣಪತಿಯವರ ಅಪ್ಪನಿಗೆ ವಂದಿಸಿ ಪ್ರಾರಂಭ ಆಗ್ತದೆ. ಗಣಪತಿಯವರ ಅಪ್ಪ ಯಾರು? ಪರಮಾತ್ಮ ಶಿವ. ಪರಮಾತ್ಮ ಶಿವ ವಿಶ್ವದ ಸಕಲ ಜೀವಾತ್ಮರಿಗೆ ಪರಮಪಿತ ಆಗಿದ್ದಾರೆ. ಪರಮಾತ್ಮ ಶಿವ ಪರಮಾತ್ಮನು ಜಗತ್ತೊಬ್ಬನೇ ಇದ್ದಾನೆ. ಆ ಪರಮಾತ್ಮ ಒಬ್ಬನೇ ಯಾರು ಅಂದ್ರೆ ಅವನು ಈಶ್ವರ ಅಂತ ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣ ಹೇಳಿದ್ದಾರೆ. ಉತ್ತಮ ಪುರುಷಸ್ತನ್ಯ ಪರಮಾತ್ಮೇ ನಿರಾವೃತಃ ಈ ಲೋಕತ್ರಯಮಾವಿಷ್ಯ ವಿಭಕ್ತವೇಶ್ವರ ಅಂತ. ಜಗತ್ತಿನಲ್ಲಿ ಅನೇಕ ಜನ ಪರಮಾತ್ಮ ಇಲ್ಲ, ಒಬ್ಬನೇ ಪರಮಾತ್ಮ, ಅವನ ಹೆಸರು ಈಶ್ವರ ಅಂತ. ಅಂತಹ ವಿಶ್ವಕ್ಕೆ ಏಕೈಕ ಈಶ್ವರನಾದಂಥ ಪರಮಾತ್ಮ ಇಂದು ನಾವು ಯಾವ ಸಮಾರಂಭವನ್ನು ಇಲ್ಲಿ ಆಚರಿಸ್ತಾ ಉಪಸ್ಥಿತರಿದ್ದೇವೆ, ಇಂತಹ ಒಂದು ಭವ್ಯ ದಿವ್ಯ ಆನಂದಮಯ ಈ ಒಂದು ಸಮಾರಂಭವನ್ನು ಆಚರಿಸುವಂತಹ ನಮ್ಮ ಆತ್ಮೀಯ ಸೋದರರಾಗಿರ್ತಕ್ಕಂತಹ ಆಜನ್ಮ ಬ್ರಹ್ಮಚಾರಿ ರಾಜಯೋಗಿ ಪ್ರೇಮ್ ಭಾಯಿ ಅಣ್ಣನವರನ್ನ ವಿಶ್ವದ 800 ಕೋಟಿ ಆತ್ಮಗಳಲ್ಲಿ ಪರಮಾತ್ಮ ಸೆಲೆಕ್ಟ್ ಮಾಡಿದ್ದಾನೆ, ಈಶ್ವರ ಸೆಲೆಕ್ಟ್ ಮಾಡಿದ್ದಾನೆ. ಬಹುಶಃ ಎಲ್ಲರೂ ಆನಂದ ಆಗ್ಬೋದು ಮನಸ್ಸಿನಲ್ಲಿ, ನಮ್ಮನ್ನೇ ಸೆಲೆಕ್ಟ್ ಮಾಡಿಲ್ಲ, ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾನೆ ಅಂತ. ನಿಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಕ್ಕೆ ಅವರು ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಮೊಳಕೆಯಲ್ಲಿಯೇ ಇದು ಮರ ಆಗುತ್ತೆ, ಇದು ಸಸ್ಯ ಆಗುತ್ತೆ ಅಂತ ಗೊತ್ತಾಗ್ತದೆ. ಹಾಗೆ ಪರಮಾತ್ಮ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾದಂತಹ ಶರಣರ ಭೂಮಿಯಲ್ಲಿ ಪರಮಾತ್ಮನ ಅನನ್ಯ ರತ್ನಗಳನ್ನು ಸಂಘಟಿಸಲಿಕ್ಕೆ ನಮ್ಮ ಆತ್ಮೀಯ ಹಿರಿಯ ಸೋದರರಾದಂತಹ ಪ್ರೇಮ್ ಭಾಯಿಯವರು ಪರಮಾತ್ಮನಿಂದ ನಿಮಿತ್ತರಾಗಿದ್ದಾರೆ. ಪರಮಾತ್ಮನಿಂದ ನಿಮಿತ್ತರಾಗಿದ್ದಾರೆ. ಶಿವಬಾಬಾ ಬಹುಶಃ ಅಕ್ಕವರಿಗೆ ನನಗೆ ಕ್ಷಮ ಕೇಳಬೇಕು, ಅಣ್ಣಂದೆಲ್ಲರಿಗೂ ಕ್ಷಮ ಕೇಳಬೇಕು, ನನಗೆ ಗೊತ್ತಿಲ್ಲ. ಯಾಕೆ ನಾನು ಕನ್ನಡ ಬಿಟ್ಟು ನನಗೆ ಇನ್ನೊಂದು ಭಾಷೆ ಬರಲ್ಲ. ಶಿವಬಾಬಾ ಅವ್ರ ಭಾಷೆ ಬರ್ತದೆ, ಆದರೆ ಅವ್ರಿಗೆ ಅರ್ಥ ಆಗಬಾರ್ದು ಮಾತಾಡ್ತೀನಿ. ತೆಲುಗುನು ಬಹಳ ಚೆನ್ನಾಗಿ ಬರ್ತದೆ, ತೆಲುಗು ಜನರು ಗುರುಸ್ಬೇಕು ಗೊತ್ತಾಗ್ಬಾರ್ದು ಮಾತಾಡ್ತೀನಿ. ಆವಾಗ ಅಲ್ಲಿ ಬರಬಾರ್ದು ಕಷ್ಟ. ಅದನ್ನು ಕ್ಷಮ ಕೇಳಿದ್ರು ಕನ್ನಡದಲ್ಲೂ ಮಾತಾಡ್ತಾರೆ. ಅಣ್ಣವರು ಆಜನ್ಮ ಬ್ರಹ್ಮಚಾರಿಯಾಗಿ ಏನು ಜನ್ಮ ತೆಗೆದುಕೊಂಡು ಆಮೇಲೆ ಪರಮಾತ್ಮ ಶಿವ ಇವನ್ನೆಲ್ಲಿ ಕಳಿಸ್ಬೇಕು, ಏನು ಮಾಡಿಸ್ಬೇಕು, ಏನು ಸೇವಾ ಇವನ್ನ ತೆಗೆದುಕೊಳ್ಬೇಕು ಅಂತ ಮೊದಲೇ ನಿಮಿತ್ತವಾಗಿ ಯೋಚನೆ ಮಾಡಿ ಅವರನ್ನು ಬೆಂಗಳೂರಿಗೆ ಕಳಿಸಿ ಅಲ್ಲಿ ದಾದಿಯವರಿಂದ ಪೂಜ್ಯ ಆದರಣೀಯ ಆದರ್ಶನೀಯ ಮಾರ್ಗದರ್ಶನಿಯಾಗಿರ್ತಕ್ಕಂಥ ಮಾತೇಶ್ವರಿ ಸ್ವರೂಪಿಣಿಯಾಗಿರ್ತಕ್ಕಂತಹ ದಾದಿ ಹೃದಯ ಪುಷ್ಪಾಜಿ ಅವರ ಮುಖಕಮಲ ಮೂಲಕ ಹಾಗೂ ರೋಜಿ ಬೆಂಜಿಯವರ ರಾಜಯೋಗಿ ರೋಜಿ ಬೆಂಜಿಯವರ ಮುಖಕಮಲ ಮುಖಾಂತರ ಅಣ್ಣವರು ಪಾಲನೆಯನ್ನು ತಗೊಂಡು
ಅವರು 69ನೇ ಇಸ್ವಿ 1960ನೇ ಇಸ್ವಿನಲ್ಲಿ 69ನೇ ಇಸ್ವಿನಲ್ಲಿ ಗುಲ್ಬರ್ಗಕ್ಕೆ ಬಂದರು. ನಾನು ಅಷ್ಟೊತ್ತಿಗೆ 1968ನೇ ಇಸ್ವಿನಲ್ಲಿ ರಾಯಚೂರಿನಲ್ಲಿದ್ದೆ. ದಾದಿಜಿಯವರ ಮೂಲಕ ನಾನು ಸಹ ಜನ್ಮದಲ್ಲಿ ನಿಂತ್ಕೊಂಡು ಕಾಲೇಜ್ ಲೈಫ್ನಲ್ಲೇ ಅಷ್ಟೊತ್ತಿಗೆ ಸರ್ಕಾರಿ ನೌಕರಿಯಲ್ಲಿ ರಾಯಚೂರಿಗೆ ಬಂದಿದ್ದೆ. ಆಗ ಅಣ್ಣವರು ಮತ್ತು ನಾನು ರಾಯಚೂರಿನಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಪ್ರಥಮ ಭೂಮಿಯಾಗಿ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಅಲ್ಲಿ ಸೇವೆಯನ್ನು ಮಾಡ್ತಾ 3 ವರ್ಷಗಳ ಕಾಲ ನಾನು 68, 69, 70 ಅಲ್ಲಿವರೆಗೆ ಅಣ್ಣವರು ಪ್ರತಿ ಬಹುಶಃ ಒಂದು ಭಾನುವಾರ ಅಂದರೆ ನಾವು ಇರ್ತೀವಿ ರಾಯಚೂರಿನಲ್ಲಿ. ಅವಾಗಲಿಂದಲೂ ಸಹ ನಮ್ಮ ವಿಜಯಪುರ ಮೌಂಟ್ ಅಬ್ನಲ್ಲಿ ಅಣ್ಣವರು ಕ್ಲಾಸ್ ರೂಮ್ಮೇಟ್ ಅಂತ, ಇಲ್ಲ ಅವಾಗಿಂದಲೂ ಸಹ ಕ್ಲಾಸ್ಮೇಟ್. ಶಿವಬಾಬು ಅವರ ಕಾಲೇಜಿನಲ್ಲಿ ನಾವು ಕ್ಲಾಸ್ ಮಾಡಿದ್ದೇವೆ. ಆದ್ದರಿಂದ ಅವರ ಅನನ್ಯವಾದಂತಹ ಸೇವೆಯನ್ನು ತಾವೆಲ್ಲ ಗುರುತಿಸಿದ್ದೀವಿ. ಶಿವಬಾಬಾ ಈ ಸಾಕಾರ ಮುರಳಿನಲ್ಲಿ ವಿವೇಕ್ ಮುರಳಿ ಒಂದು ಮಾತು ಹೇಳಿದ್ದಾರೆ. ಏನಂದ್ರೆ, ಒಬ್ಬ ಬ್ರಹ್ಮಕುಮಾರಿ 100 ಜನ ಬ್ರಾಹ್ಮಣ ಪರಿವಾರಕ್ಕೆ ಸಮ ಅಂತ. ಒಬ್ಬ ಬ್ರಹ್ಮಕುಮಾರಿ 100 ಜನ ಬ್ರಾಹ್ಮಣ ಪರಿವಾರಕ್ಕೆ ಸಮ. 10 ಜನಗಳನ್ನು ದೇವತೆಗಳನ್ನು ಮಾಡ್ಬೋದು, 1000 ಜನಗಳನ್ನು ದೇವತೆಗಳು ಮಾಡ್ಬೋದು, 1,00,000 ಜನಗಳನ್ನು ದೇವತೆ ಮಾಡ್ಬೋದು. ಹಾಗೆ ಬಾಬಾ ಹೇಳ್ತಾ ಒಬ್ಬ ಕುಮಾರ 700 ಕುಮಾರನಿಗೆ ಸಮಾನ ಅಂತ ಹೇಳಿದ್ದಾರೆ. 700 ಕುಮಾರನಿಗೆ ಸಮಾನ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಲಕ್ಷ್ಮೀ ಬೇಂದ್ರವರಂತೂ ನಮ್ಮ ನೋಡಲೇಬೇಕು. ಯಾಕೆಂದ್ರೆ ಅವ್ರ ಕಟಾಕ್ಷ ನಮ್ಗೆ ಇರಲೇಬೇಕಲ್ಲ. ಲಕ್ಷ್ಮೀ ಇಲ್ಲ ಅಂತ ಏನು ಮಾಡಕ್ಕೆ ಬರೋದು ನಾವು. ಅದಕ್ಕೋಸ್ಕರ ಅಣ್ಣವರು ಅಂತಹ ಭಗವಂತನ ಈ ಮಹಾವಾಕ್ಯ ಇದೆ, ಅದನ್ನು ಸಾಕಾರಗೊಳಿಸಿ ಸಹಸ್ರಾರು ಲಕ್ಷಾಂತರ ಜನಗಳ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ ಧರಣಿಯಲ್ಲಿ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ ಅವರು ಸಂಚಾರ ಮಾಡಿ ಪರಮಾತ್ಮ ಸಂದೇಶವನ್ನು ಕೊಟ್ಟು ಲಕ್ಷ ಆತ್ಮಗಳ ಸತ್ಯದಲ್ಲಿ ಮತ್ತು ತ್ರೇತಾಯುಗದಲ್ಲಿ ಬರುವಂತಹ ಅವಕಾಶವನ್ನ ಮಾಡಿದ್ದಾರೆ. ಶಿವಬಾಬು ಅವರ ಈ ಮಹಾವಾಕ್ಯ ಇದೆ, ಅದನ್ನು ಸಾಕಾರಗೊಳಿಸಿದ್ದಾರೆ. ಒಬ್ಬ ಕುಮಾರಿ 100 ಜನ ಬ್ರಾಹ್ಮಣಕ್ಕೆ ಸಮಾನ ಅಂದ್ರೆ ಒಬ್ಬ ಕುಮಾರಿ 8,000 ಜನರಿಗೆ ಸಮಾನ ಮಾಡಲಿಕ್ಕೆ ಆಗ್ತದೆ. 700 ಕುಮಾರಿಗಿಂಟು ಒಬ್ಬ ಕುಮಾರ ಅಂದ್ರೆ ಎಷ್ಟು? ಒಬ್ಬ ಕುಮಾರಿಗೆ ಎಷ್ಟು? 1,00,000 ಜನ 1,000 ಜನ ಕೊಡ್ಲಿಕ್ಕೆ ಆಗ್ತದೆ. ಅಷ್ಟೆಲ್ಲ ಸೇವೆಯನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಅನವರತವಾಗಿ ಅವರಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರ ಘನ ಸೇವೆಯ ಕೈಂಕರ್ಯವನ್ನ ಪರಮಾತ್ಮ ಸ್ವೀಕಾರ ಮಾಡಿ ಹೋಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ಕೊಡಿಸಿರ್ತಕ್ಕಂಥ ನಮ್ಮೆಲ್ಲರಿಗೆ ಹೆಮ್ಮೆಯ ವಿಚಾರ. ಅವರು ಮಾಡಿದಂಥ ಸೇವೆಯನ್ನ ಜನಗಳಿಗೆ ಪ್ರತ್ಯಕ್ಷ ಆಗುವಂತಹ ಒಂದು ಕಾರ್ಯದಲ್ಲಿ ಅಣ್ಣವ್ರ ಹಿಂದೆ ಅಕ್ಕಂದಿರು ಮುಂದೆ ಇರ್ತಾರೆ. ಯಾಕೆಂದ್ರೆ ರಥ ಓಡಿಸ್ಬೇಕಾದ್ರೆ ಅರ್ಜುನ ಯಾವಾಗ ಹಿಂದೆನೇ ಕೂತ್ಕೊಳ್ಳೋದು, ಕೃಷ್ಣ ಮುಂದೆ ಕೂತಿರ್ತಾನೆ. ಅದಕ್ಕೋಸ್ಕರ ವಿಜಯಕವರು ಮುಂದೆ ಇರ್ತಾರೆ, ಕೃಷ್ಣ ಹಿಂದೆ ಇರ್ತಾರೆ. ಹೌದಾ ಇಲ್ಲ? ಯಾಕೆಂದ್ರೆ ಈ ಸಂಸ್ಥೆ ವಿಶಿಷ್ಟತೆ ಏನಂದ್ರೆ, ಈ ಸಂಸ್ಥೆಗೆ ಎಲ್ಲವೂ ಸಹಿತ ಅಕ್ಕಂದರ ನಿಮಿತ್ತವಾಗಿಯೇ ಇರಬೇಕು. ಇವತ್ತು ಇಲ್ಲಿ ಅಣ್ಣಂದ್ರಿಗೆ ಅವಕಾಶ ಇಲ್ಲ. ಅದಕ್ಕೆ ನಾವಿಬ್ಬರು ಸ್ವಲ್ಪ ಸೀರೆ ಉಟ್ಕೊಂಡು ಬರಬೇಕಾಗಿತ್ತು, ಪ್ಯಾಂಟ್ ಇಟ್ಕೊಂಡು ಬಂದಿದ್ವಿ. ಬಹುಶಃ ಅಕ್ಕವ್ರು ಹೇಳಿದ್ರು, ಪ್ರೇಮಣ್ಣ ಅವ್ರೇನಾದ್ರು ಕುಮಾರಿಯಾಗಿದ್ರು ಬಹಳ ಚೆನ್ನಾಗಿತ್ತು ಅಂತ. ನಾನು ಪ್ರೇಮಣ್ಣ ಅವ್ರ ಬಹುಶಃ ಏನಾದ್ರು ಕುಮಾರಿಯಾಗಿ ಬಾಬಾ ಸೇವೆ ಮಾಡಕ್ಕೆ ಬಂದಿದ್ರೆ, ಈ ಕನ್ಯಾಕುಮಾರಿನಲ್ಲಿ ಒಂದು ದೇವಿ ಇದೆ ಕನ್ಯಾಕುಮಾರಿ ಅಂತ, ಅವರ ಮೂಗ್ಬಟ್ಟು ರತ್ನದ್ದು, ಅದನ್ನು ತಂದು ಇಟ್ಬಿಡ್ತಿದ್ದಾರೆ ಅವ್ರಿಗೆ. ಯಾಕೆಂದ್ರೆ ರತ್ನ ಅಂದ್ರೆ ರಾತ್ರಿ ಕರೆಕ್ಟ್ ತಾನೇ
ಅವಕಾಶ ಕೊಡುತ್ತದೆ, ತಮಗೆ ಗೊತ್ತಿರಬೇಕು. ಆದ್ದರಿಂದ ಅಂತಹ ಒಂದು ಅನರ್ಘ್ಯ ಸೇವೆಯನ್ನ ಅಣ್ಣವರು ತಂದಿನಿಂದ ಇಂದಿನವರೆಗೆ ಮಾಡಿ ಅನೇಕರಿಗೆ ಜೀವನವನ್ನು ಮಾರ್ಗದರ್ಶನ ಮಾಡಿದ್ದಾರೆ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳು ಸರ್ವಜ್ಞ ಅಂತ.